ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಶಾವಿಗೆಲಿ ಏನೇನೋ ರೆಸಿಪಿ ಮಾಡಿರ್ತೀರಾ, ಉಪ್ಪಿಟ್ಟು ಪಾಯಸ ಎಲ್ಲ ಯಾವತ್ತಾದರೂ ಮೊಸರು ಶಾವಿಗೆ ಟ್ರೈ ಮಾಡಿದ್ದೀರಾ ಫ್ರೆಂಡ್ಸ್? ಬನ್ನಿ ನಾವಿವತ್ತು ಮೊಸರು ಶಾವಿಗೆ ರೆಸಿಪಿ ಟ್ರೈ ಮಾಡೋಣವಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ 1 ಕಪ್ಪು ಶಾವಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಿ ಅರೋಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿರಬೇಕು. ಈಗ ಶಾವಿಗೆನ ಕುಕ್ ಮಾಡ್ಕೊಳ್ಳಿ. ಫುಲ್ಲು ಜಾಸ್ತಿ ಕುಕ್ ಮಾಡ್ಕೊಂಬೇಡಿ, ಓವರ್ ಕುಕ್ ಬೇಡ. ಅದು ನೀಟಾಗಿ ಹದವಾಗಿ ಬೇಯೋಷ್ಟು ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನೋಡಿ, ಇಷ್ಟು ಕುಕ್ ಆಗಿದ್ರೆ ಸಾಕಾಗುತ್ತೆ, ಆವಾಗ ಅಂಟೋದಿಲ್ಲ. ನೋಡಿ, ಇಷ್ಟು ಕುಕ್ ಆಗಿರಬೇಕು. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಫುಲ್ ಕೂಲ್ ಆಗಕ್ಕೆ ಕೂಲ್ ಆದಮೇಲೆ 1 ಕಪ್ ಮೊಸರು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಡಿ. 10 ನಿಮಿಷ ಅದು ಮೊಸರೆಲ್ಲ ಅಬ್ಸಾರ್ಬ್ ಆಗಬೇಕು. ಒಂದು 10 ನಿಮಿಷ ಅಬ್ಸಾರ್ಬ್ ಆಗಕ್ಕೆ ಬಿಡಿ. ಅಷ್ಟರಲ್ಲಿ ನಾವೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಡಿ. ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಮೇಲೆ 1 ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಶಾವಿಗೆಯಲ್ಲಿ ಮತ್ತೆ ಏನೇನು ರೆಸಿಪಿ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ. ಈಗ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ಸ್ಪೈಸಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಒಂದೆರಡು ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ರುಚಿಗೆ ನೋಡಿಕೊಂಡು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಶಾವಿಗೆನ ಮೊಸರಲ್ಲಿ ನೆನೆಸಿಟ್ಟಿದ್ವಲ್ಲ, ಅದಕ್ಕೆ ಒಗ್ಗರಣೆ ಸೇರಿಸೋಣ. ಬೇಕಂದರೆ ನೋಡಿಕೊಂಡು ಶಾವಿಗೆಗೆ 1 ಸ್ಪೂನ್ 2 ಸ್ಪೂನ್ ಮೊಸರು ಸೇರಿಸ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಹಾಗೆ ಕಟ್ ಮಾಡಿರೋ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಸೇರಿಸ್ಕೊಳ್ಳಿ. ಉಪ್ಪನ್ನು ನೋಡ್ಕೊಂಡು ಸೇರಿಸಿ ಫ್ರೆಂಡ್ಸ್. ಶಾವಿಗೆ ಬೇಯಿಸುವಾಗೂ ಉಪ್ಪು ಸೇರಿಸಿದ್ವಿ ಮತ್ತು ಒಗ್ಗರಣೆಗೂ ಉಪ್ಪು ಸೇರಿಸಿದ್ವಿ. ಟೇಸ್ಟ್ ನೋಡ್ಕೊಂಡು ಉಪ್ಪು ಸೇರಿಸಿ. ಹಾಗೆ ಕಟ್ ಮಾಡಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್, ಮೊಸರು ಶಾವಿಗೆ ರೆಡಿ. ಇದನ್ನು ಯಾವುದನ್ನ ವ್ರತದ ಟೈಮಲ್ಲಿ, ಹಬ್ಬಗಳ ಟೈಮಲ್ಲಿ ಮಾಡ್ಕೋಬೋದು. ಹಾಗೆ ಕ್ವಿಕ್ಕಾಗೂ ಆಗುತ್ತೆ ಫ್ರೆಂಡ್ಸ್. ವೆರಿ ಈಸಿ ಕೂಡ ಆ್ಯಂಡ್ ಹೆಲ್ದಿ ಕೂಡ ಆ್ಯಂಡ್ ಟೇಸ್ಟಿ ಕೂಡ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮೊಸರು ಶಾವಿಗೆನ ಮಾಡ್ಕೋಬೋದು. ನೋಡಿ ಏನು ಕಲರ್ಫುಲ್ಲಾಗಿದೆ. ಟೇಸ್ಟ್ ಮಾಡೋಣವಾ? ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ನಿಜವಾಗ್ಲೂ ಫ್ರೆಂಡ್ಸ್ ಸೂಪರಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಥ್ಯಾಂಕ್ ಯು.